ಎಲ್ರಿಗೂ ನಮಸ್ಕಾರ. ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂನಿಗ್ರಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈ ಹಿಂದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರ ನೀಡಿರುವ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ನಗದುರಹಿತ ಆರೋಗ್ಯ ಸೇವೆ ಪಡೆಯಲು ಆನ್ಲೈನ್ನಲ್ಲಿ ನೋಂದಣಿ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಇಂದಿನ ವಿಡಿಯೋದಲ್ಲಿ ಸಿಬ್ಬಂದಿಗಳ ಅವಲಂಬಿತರನ್ನು ನೋಂದಣಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. https://hrms.karnataka.gov.in:8081 ಈ ವೆಬ್ಸೈಟ್ ವಿಳಾಸ ಟೈಪ್ ಮಾಡಿದರೆ ನೋಡಿ, ಈ ರೀತಿ ವೆಬ್ ಪೇಜ್ ನಿಮಗೆ ಕಾಣಿಸಿಗುತ್ತೆ. ಈ ಲಾಗಿನ್ ಪೇಜ್ನಲ್ಲಿ ಈಗಾಗಲೇ ನಮ್ಮ ಬಳಿ ಇರೋ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ನೋ ಬಟನ್ ಕ್ಲಿಕ್ ಮಾಡಿದರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಇಲ್ಲಿ ನಮೂದು ಮಾಡಬೇಕು. ನಂತರ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಈ ಮೇಲ್ಭಾಗದಲ್ಲಿರೋ 3 ಲೈನ್ ಬಟನ್ ಕ್ಲಿಕ್ ಮಾಡಿದರೆ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನ್ ಡಿಪೆಂಡೆಂಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ ತೆರೆಕೊಳ್ಳುತ್ತೆ. ಇಲ್ಲಿ ರಿಲೇಶನ್ಶಿಪ್ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಕೆಲವೊಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಇರುತ್ತೆ. ಅಂದರೆ ಅವರು ಸಿಬ್ಬಂದಿಯವರ ಜೊತೆನೇ ವಾಸ ಇದ್ದಾರಾ, ಇತರೆ ಯಾವುದೇ ಯೋಜನೆಯಲ್ಲಿ ವಿಮೆ ಪಡೆದಿದ್ದಾರಾ, ಮಾಸಿಕ ಆದಾಯ ಎಷ್ಟು, ಹೀಗೆ ಅದನ್ನು ನಮೂದು ಮಾಡಬೇಕು. ನಂತರ ಆಧಾರ್ ಅಥೆಂಟಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕು. ಈಗ ನಾವು ನಮೂದು ಮಾಡ್ತಾ ಇರೋ ಅವಲಂಬಿತರ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿ OTP ಅನ್ನೋ ರೇಡಿಯೋ ಬಟನ್ ಕ್ಲಿಕ್ ಮಾಡಬೇಕು. ಈಗ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಆಧಾರ್ ಮಾಹಿತಿ ನೋಡಿ ಹೀಗೆ ಫೆಚ್ ಆಗುತ್ತೆ. ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ವರ್ಕಿಂಗ್ ಸ್ಟೇಟಸ್ ಸೆಲೆಕ್ಟ್ ಮಾಡಬೇಕು. ಆದಾಯ ಪ್ರಮಾಣ ಪತ್ರದಲ್ಲಿ ಇರೋ ಹಾಗೆ ವಾರ್ಷಿಕ ಆದಾಯ ನಮೂದು ಮಾಡಬೇಕು. ಆದಾಯ ಪ್ರಮಾಣ ಪತ್ರದ RD ನಂಬರ್ ಎಂಟರ್ ಮಾಡಬೇಕು. ಹಾಗೆ ಆದಾಯ ಪ್ರಮಾಣ ಪತ್ರದ ಅಪ್ಲೋಡ್ ಮಾಡಬೇಕು. ಗಮನಿಸಿ, ಇದು PDF ಫಾರ್ಮ್ಯಾಟ್ನಲ್ಲಿ ಇರಬೇಕು ಮತ್ತೆ 500 KB ಒಳಗೆ ಇರಬೇಕು. ನಂತರ ಸೇವ್ ಡಿಪೆಂಡೆಂಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅವಲಂಬಿತರ ಮಾಹಿತಿ ನೋಡಿ ಹೀಗೆ ಸೇವ್ ಆಗುತ್ತೆ. ನಂತರ ಹಾಗೆ ಉಳಿದ ಎಲ್ಲ ಅವಲಂಬಿತರ ಮಾಹಿತಿಯನ್ನು ಎಂಟರ್ ಮಾಡ್ತಾ ಸೇವ್ ಮಾಡ್ಕೋತಾ ಹೋಗಬೇಕು. ನೋಡಿ, ಸ್ಪೌಸ್ ಅಂದ್ರೆ ಸಿಬ್ಬಂದಿಯವರ ಪತಿ ಅಥವಾ ಪತ್ನಿ ಮಾಹಿತಿ ಹೀಗೆ ನಮೂದು ಮಾಡಬೇಕು. ಪ್ರತಿ ಅವಲಂಬಿತರಿಗೂ ಅದರದೇ ಆದ ಕೆಲವೊಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಇರುತ್ತೆ. ಅದನ್ನು ನಾವು ನಮೂದು ಮಾಡ್ತಾ ಹೋಗಬೇಕು. ಹಾಗೆ ಅದಕ್ಕೆ ಪೂರಕವಾಗಿ ಬೇಕಾಗಿರೋ ದಾಖಲೆ ಇದ್ರೆ ಅದನ್ನು ನಾವು ಅಪ್ಲೋಡ್ ಸಹ ಮಾಡಬೇಕಾಗತ್ತೆ. ಇದಾದ ನಂತರ ಮಕ್ಕಳ ಮಾಹಿತಿಯನ್ನು ನಮೂದು ಮಾಡೋದು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ. ಎಲ್ಲ ಅವಲಂಬಿತರನ್ನು ಸೇವ್ ಮಾಡ್ತಾ ಹೋದ ಹಾಗೆ ನೋಡಿ ಈ ರೀತಿ ಪಟ್ಟಿ ಆಗ್ತಾ ಹೋಗುತ್ತೆ. ಎಲ್ಲ ಅವಲಂಬಿತರನ್ನು ನಮೂದು ಮಾಡಿ ಆದ ಮೇಲೆ ನಾವು ನಮೂದು ಮಾಡಿರೋ ಅವಲಂಬಿತರ ಎಲ್ಲ ಮಾಹಿತಿ ಸರಿಯಿದೆ ಮತ್ತು ಪೂರ್ಣವಾಗಿದೆ ಅಂತ ದೃಢೀಕರಿಸಬೇಕು. ಅದಕ್ಕೆ ನೋಡಿ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ಅದಾದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಮತ್ತು ಸೈನ್ ಮಾಡಲು ಮುಂದುವರಿಯುತ್ತೀರಾ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಅದು ನೋಡಿ ನಿಮಗೆ ಈ ವೆಬ್ ಪೇಜ್ಗೆ ಕರ್ಕೊಂಡು ಬರುತ್ತೆ.
ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ಅವಲಂಬಿತರ ಮಾಹಿತಿಗೆ ಇ-ಸೈನ್ ಸಕ್ಸಸ್ಫುಲ್ ಆಗಿದೆ ಅನ್ನೋ ಮೆಸೇಜ್ ಬರುತ್ತೆ. ನಂತರ ಅಪ್ರೂವ್ಡ್ ಡಿಪೆಂಡೆಂಟ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಇನ್ನೂ ಇಒ ಲಾಗಿನ್ನಲ್ಲಿ ಅಪ್ರೂವ್ ಮಾಡದೇ ಇರೋದ್ರಿಂದ ಇಲ್ಲಿ ನೋ ಡಿಪೆಂಡೆಂಟ್ ರೆಕಾರ್ಡ್ಸ್ ಫೌಂಡ್ ಅಂತ ಬರುತ್ತೆ. ಈಗ ನಾವು ಇ-ಸೈನ್ ಮಾಡಿರೋದರ ಅಕ್ನಾಲೆಜ್ಮೆಂಟ್ ಇಲ್ಲಿದೆ ನೋಡಿ. ಡಿಪೆಂಡೆಂಟ್ ರಿಜಿಸ್ಟ್ರೇಷನ್ ಅಕ್ನಾಲೆಜ್ಮೆಂಟ್ ಆಪ್ಷನ್ನಲ್ಲಿ ನಿಮಗೆ ಕಾಣಸಿಗುತ್ತೆ ನೋಡಿ ಈ ರೀತಿ. ಬೇಕಿದ್ದರೆ ಇದನ್ನು PDF-ನಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಈ ರೀತಿ ಡೌನ್ಲೋಡ್ ಆಗಿರುತ್ತೆ ನೋಡಿ. ಇದು ನಗದುರಹಿತ ಆರೋಗ್ಯ ಸೇವೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ತಮ್ಮ ಅವಲಂಬಿತರನ್ನು ನೋಂದಣಿ ಮಾಡಿಕೊಳ್ಳೋ ಕಾರ್ಯವಿಧಾನ ಆಗಿದೆ. ಯುನಿಗ್ರಾಮ್ನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.